ನಮ್ಮ ಮನೆಗೆ ಬಂದ್ರೆ ನಿಮ್ ಮನೆಯವ್ರು ಬಂದ್ರೆ ಹುಚ್ಚು ಹೊಯ್ಕೊಳ್ಳೋ, ಎದ್ರಕಂಡು ಹುಚ್ಚು ಹೊಯ್ಕೊಳ್ಳೋ. ಯಾಕೆ ಹೇಳೋ, ಕೂಳಿಲ್ಲ ನೀರಿಲ್ಲ ಏನೋ ಕೊಡಲ್ವಲ್ಲ ಅವಳು, ಎಂಡ ಮಾರಿ ದುಡ್ಡು ಚೆನ್ನಾಗ್ ಮಾಡ್ಕೊಂಡವಳಲ್ಲ ಕೂಲಿ ಅವಳು. ಸಾರ್ ಖಂಡಿತ ಹೇಳೋದಲ್ಲ ಸಾರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ಅಲ್ಲಿ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ, ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಛಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೆಣನ ನಾವು ಕುಯ್ದಿ ಮೂಟೆ ಕಟ್ಟಿ ನಮ್ಮನ್ನಾಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಹೇಳಿ ಅಲ್ಲಣ್ಣ. ಅಷ್ಟು ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡಿಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಟಿಸಿದ್ದೀನಿ. ನಿಮ್ಮ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಸಂಘಕ್ಕೆ ಕಾಸಿಲ್ಲ ಅಂತ ಮನೆ ಮುಗಿದವ್ರೆ. ನಿಮ್ಮ ಯಾಕೋ ನನ್ನ ಬೆಳಗ್ಗೆ ಸೋಮವಾರ ಶಿವನ್ ಮಾರೋ ದಿವಸ ಫೋನ್ ಮಾಡಿದ್ರೆ ಈ ತರ ಮಾತಾಡ್ತಿದ್ಯಾ? ಮತ್ತೆ ಮೊಬೈಲ್ ಫೋನ್ ಹಾಕಿ ಮಾಡ್ತೀಯ? ಯಾಕೆ ನಂದು ಒಂದ್ ಜೀವನ ಅಲ್ವಾ, ನನ್ ಜೀವನ ನೀನ್ ಹಾಳು ಮಾಡಿದ್ಯಲ್ಲ. ಇದಕ್ಕೆ ನಿಮ್ ಮನೆ ಹಾಳಾಗ್ ಹೋಗ್ಲಿಲ್ವಲ್ಲ, ನೀನ್ ಎಂದು ರೋಡಾಗ ಆಕ್ಸಿಡೆಂಟ್ ಆಗಿ ಲಕ್ಕ ಅವರ್ ಸಾಯ್ಲಿಲ್ವಲ್ಲ. ನಾವು ನಿಮ್ಮ ನಿಮ್ಗೆ ಮಾನ ಮರ್ಯಾದಿಲ್ಲ ನಿಮ್ಗೆ. ಯಾಕೆ ಮಾನ ಮರ್ಯಾದೆ? ಅವತ್ ಬಂದ್ ನನ್ ಪಕ್ಕದಾಗ ಮನೆ ಕಂಬೇಕಾರೆ ಜೊತೆ ಟೂರ್ ಪಾರು ಸುತ್ತಬೇಕಾರೆ ನಿಂಗಿರ್ಲಿಲ್ಲ ಮಾನ ಮರ್ಯಾದೆ? ಮನೆಗ್ ಬಂದ್ರೆ ಅಲ್ಲ ಸಂಘ ಕಾಸಿಲ್ಲ ಕುಡ್ದ್ಬಿಟ್ಟಿ ನನ್ ಮನೆ ಬಾಕ್ಲಿಗ್ ಬಂದ್ ಮನೆ ಕಣಿವಲ್ಲ, ಅವಾಗೆಲ್ಲೋಗಿತ್ತು ನೀನ್ ಜ್ಞಾನ? ನನ್ನ ಹತ್ರ ಮನುಷ್ಯಕೊಂಡ್ರೆ ಸಂಘ ಕಾಸಿಲ್ಲ ಅಂತ ಹೇಳಿ ತಿರುಗ್ತಾವ್ರು 2-3 ಸಂಘದಾಗ ಮಜಾ ಎತ್ಕೊಂಡು ವಾಲೆ ಪಾಲೆ ಮಾಡಿಸ್ಕೊಂಡಿದ್ಯಲ್ಲೋ ಗೊಜ್ಗ ನನ್ ಮಗನೇ ತಲಿಡ್ಕ ನನ್ಗೆ ಗೊಜಗ್ ನನ್ ಮಗನೇ ಇಕ್ಕೊಂಡಿದ್ಯಲ್ಲ ವಾಲೆ ಪಾಲೆ. ನನ್ನ ಹತ್ರ ದೋಚ್ಕೊಂಡು ಹೋಗಿದ್ದಾಯ್ತು, ನನ್ನ ಹತ್ರ ಚೈನು ಪೈನ್ 2 ಇದ್ದು ಮಾರ್ಕೊಂಡು ಎಲ್ಲ ಈಸ್ಕೊಂಡ್ ಮಾರ್ಕಂಡೆ. ಈಗ ಅವಳ ಹತ್ರ ಇದ್ ಮಾಡ್ಕೊಂಡು ಎಂಡ್ರತಾವ, ಇನ್ನೇ ಅವಳನ್ನ ನೋಡ್ಕೊಂಡು ಲಕ್ಷ್ಮಿ ತಾವ್ ಎಡ್ ದೋಚ್ಕೊಂಬಂದೆ. ಯಾವ ಊರು? ಆ ಊರೇ ಲಕ್ಷ್ಮಿ ತಾವ್ ಗಂಡಸ ತೊಳ್ತಾವ್ ದೋಚ್ಕೊಂಬಂದೆ, ನನ್ ತಾವ್ ದೋಚ್ಕೊಂಡೋದೆ. ಈಗ ನೀನ್ ಎಂಡ್ರು ತಾವ್ ದೋಚ್ಕೊಂಡು ಹೋಗಿದ್ಯಾ? ಇನ್ನೇ ಅವಳ ನೋಡ್ಕೊಂಡಿದ್ಯೋ? ಬರೀ ಇದೇ ಆಗುತ್ತೆ ನೀನು. ನೋಡ್ ನಮ್ಮ ಹೆಂಗಸರು ಬಂದ್ರೆ ನಿಮ್ ಎಷ್ಟು ಜನ ಗೊತ್ತಿತ್ತು ಹೊಡೆಯಲ್ಲ ಮುಂದೆ ನೀವು ಒಂದೊಂದು ಸಂಸಾರ ಬಿಡ್ತೀರ. ಎಷ್ಟು ಜನ ನೀವು ಅಪ್ಪ ನೀನ್ ನಮ್ಮ ಮನೆ ಬಾಕ್ಲಿಗ್ ಬರ್ಬೇಕಾದ್ರೆ ಹೆಂಗಿತ್ತಪ್ಪ? ಚೆನ್ನಾಗಿತ್ತ? ಅವಾಗ ಬಂದ್ ನನ್ ಮಗನ್ ಆಡ್ಸ್ಕೊಂಡು ಮುತ್ ಕೊಟ್ಕೊಂಡು ಮೆಲ್ಲಗಿದ್ದು 100-200 ಕಿತ್ಕೊಂಡು ಹೋಗಿವಲ್ಲ, ಅವಾಗ ಹೆಂಗಿತ್ತಪ್ಪ? ಯಾವಾಗ ಎಷ್ಟೋ ಅಲ್ಲೇ 4-5 ವರ್ಷದಿಂದ ಇವಾಗೆಲ್ಲ ಕುಡಿಯೋದ್ ಬಿಟ್ಟಿದ್ಯಾ. ಕುಡಿಬೇಕಾದ್ರೆ ಎಷ್ಟು ದುಡ್ಡು ಇಸ್ಕೊಂಡು ಹೋಗಿದ್ಯಾ ನನ್ನ ಹತ್ರ? ಆ ಸುಧಾಲಾರ್ಜಿ ಕರ್ಕೊಂಡೋಗಿ ನಂಗೆ ಲಂಗ ಮೇಲೆ ಕಟ್ಕೊ ನೀನ್ ಚೆನ್ನಾಗ್ ಕಾಣ್ತೀಯ ಅಂತ ಎಲ್ಲ ಮಾತಾಡಿವಲ್ಲ, ಅವಾಗ ನಿಮ್ ಮಕನೇ ನೋಡಿಲ್ಲ. ಮಕ ನೋಡಿಲ್ಲ ಬಿಡಪ್ಪ, ಅದನ್ನ ನೋಡಿಲ್ವಾ? ನೋಡ್ ನಮ್ಮ ಮನೆಗೆ ಬಂದ್ರೆ ತಲೆಗೆ ಕುಡಿಯ ಜ್ಞಾಪಕ ಬರೀ. ನಾವ್ ಕುಡಿಬೇಕು. ನಿನ್ನಿಂದ ನನ್ ಸಂಸಾರ ಹಾಳು ಮಾಡ್ದೆ, ನನ್ ಗಂಡನ್ ಕಿತ್ಕೊಂಡೆ, ನನ್ ಮಕ್ಳು ಜೀವನ ಹಾಳು ಮಾಡ್ದೆ. ಇವತ್ತು ನಮ್ಮ ಮನೆ ಲೋನ್ ತಗೊಂಡೆ, ಆ ಲೋನಿನ ದುಡ್ಡು ನೆಕ್ಕಂಡೆ. ಮುಂಡೆಲ್ಲ ನಿಮ್ಮ ಒಂದ್ ನಿಮ್ ಮನೆಯನ್ನೇ ನೋಡಿಲ್ಲ, ಮನೆ ಮಾರ್ಕೊಂಡೆ ಅಂತ ಹೇಳಲ್ಲ. ನಿಮ್ಮ ಆಣೆಕಯ್ಯ ನಿನ್ ಮನೆ ಹಾಳಾಗ್ ಹೋಗ್ಲಿ ಹೆಂಗೆ ನೋಡಿಲ್ಲ ಅಂತ ನೋಡದ ಮನೇಲಿ ಬಂದ್ರೆ. ಹಲೋ ಬೆಳಿಗ್ಗೆ ನೋಡು, ನಾನೇನೋ ಜ್ಞಾಪನ ಮಾಡ್ತೀನಿ ಮರ್ತೇ ಹೋಗ್ತಾ. ನರಸಿಂಹ ಸ್ವಾಮಿ ಮೇಲೆ ಆಣೆ ಮಾಡಿ, ನಾನು ನೋಡಿಲ್ಲ, ನನ್ ಮಕ್ಳು ನೋಡಿಲ್ಲ, ನನ್ ಮನೆ ನೋಡಿಲ್ಲ, ನನ್ ಮನೆಯೊಳಗೆ ಬಂದಿಲ್ಲ ಅಂತ ಆಣೆ ಮಾಡು. ನರಸಿಂಹ ಸ್ವಾಮಿ ಸತ್ಯ ನಿಮ್ ಮನೆ ನೋಡಿಲ್ಲ, ನಿಮ್ ಮಕ್ಳು ನೋಡಿಲ್ಲ. ನಿಮ್ಮ ಮಗನೇ ಆ ಲಕ್ಷ್ಮಿ ತಾವ್ ದುಡ್ಡು ಮಗನೇ ಆ ಲಕ್ಷ್ಮಿ ತಾವ್ ದುಡ್ಡು ಹಚ್ಕೊಂಡ್ ಬಂದಿಲ್ಲ ಅಂತ ಆಣೆ ಮಾಡ ನೀನು. ಲಕ್ಷ್ಮ ಕುಂತವ ಅವಳು ಗಂಡಸ ತೊಳ್ದ ಕೈ ದುಡ್ಡು ಅವಳು ಲಕ್ಷ್ಮಕ್ಕ ನಿಮ್ಮ ನಿನ್ನ ಬಂದು
ಹೇಳಿದ್ದ ಅವರು. ಅವಳ ತಕ್ಕ ಹೋಗಿ ಅಲ್ವ ನೀನ್ ದುಡ್ಡು ದೋಚ್ಕೊಂಬಂದಿ ಗಣಸದೊಳ KB ಕೆಲಸ ಆಗಿದ್ದ ದುಡ್ಡು ಹೋಗಿತ್ತು ಜಮೀನ್ ಮಾರಿದ್ಲಲ್ಲ ದುಡ್ಡು ದೋಚ್ಕೊಂಬಂದ್ ಕಿವಿ ವಾಲೆ ಪಾಲೆ ಅದು ಇದು ಮಾಚ್ಕೊಂಡು ಗಾಡಿಗಳು ಅಡ ಇಸ್ಕೊಂಡು ಈಗ ಯಾವ್ದ ಪುಟ್ಗೋಸಿ ಪಾಯ ಬೇರೆ ಹಾಕ್ಸಿದ ಪಿಲ್ಲರ್ ಬೇರೆ ಹಾಕ್ಸಿದ್ಯಂತೆ ಇವ್ರ ಮನೆ ಹಾಳು ಮಾಡಿ ಗಣಸತ್ತವ್ರದ ದುಡ್ಡು ಇಸ್ಕೊಂಬಂದು ಥೂ ನೀನ್ ಬಾಯಿ ನಮ್ ಮಣ್ಣಾಕ ನೀನ್ ಹೋಗೋದಾರಿಗೆ ಆಕ್ಸಿಡೆಂಟ್ ಆಗಿ ಸಾಯ ನಿಮ್ ಮನೆ ಹಾಳಾಗ್ ಹೋಗ. ಅಲ್ಲ ನೀನು ನಿಮ್ಮ ಫೋನ್ ಮಾಡು ಅಥವಾ ಇನ್ನೊಂದ್ ಮಾಡು ಅಂತ ಯಾವ ನನ್ನ ಮಗ ನೀನ್ ನೋಡಿಲ್ಲ ನಾನು ಹುಡುಗ ಅದಲ್ಲ ಬರ್ಲ ಇಲ್ಲಿ ಹುಡುಗಿ ಬಂದಾಗ ಆಗ್ಬೇಕು ನಮ್ಮ ಮನೆಗೆ ಬಂದ್ರೆ ನಿಮ್ ಮನೆಯವ್ರು ಬಂದ್ರೆ ಹುಚ್ಚು ಹೊಯ್ಕೊಳ್ಳೋ ಎದ್ರಕಂಡು ಹುಚ್ಚು ಹೊಯ್ಕೊಳ್ಳೋ ಯಾಕೆ ಹೇಳೋ ಕೂಳಿಲ್ಲ ನೀರಿಲ್ಲ ಏನೋ ಕೊಡಲ್ವಲ್ಲ ಅವಳು ಎಂಡ ಮಾರಿ ದುಡ್ಡು ಚೆನ್ನಾಗ್ ಮಾಡ್ಕೊಂಡವಳಲ್ಲ ಕೂಲಿ ಅವಳು. ನಂಗೆ ಗಂಟ್ಲು ಒಣಗೋದಂಗ ಬರೋ ಇಲ್ಲ ಅದು ಹಂಗೆ ದುಡ್ಡಿಲ್ಲ ಹುಡುಗ ಹಂಗೆ ಹುಡುಗಿ ತಗೊಂಡೋಗಿ ಹಂಗೆ ಎಷ್ಟೇನೋ ಹಾಳು ಮಾಡಿ. ಹಲೋ ನಮಸ್ತೆ ಸರ್. ನಮಸ್ಕಾರ. ಯಾರು ಸರ್? ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು. ಹಂಗೆಲ್ಲ ಅತಿ ಆಸೆ ಗತಿಗೆ ಹೇಳು ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನ ದೇವ್ರ ಕಡೆ ಮಾತ್ಬಿಡಿ, ನಮ್ದೇನೈತು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು. ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಓಹೋ ವಿಧಾನಸೌಧ ಸೀಮೆಸ ಅರ್ಧ ಹೊತ್ತು 3 ಗಂಟೆನಾಗ ಬೆಳಕರ್ದೈತಿ. ಅಲೋ ಅಣ್ಣಾರೇ, ಇಲ್ಲ ನಾವು ಆಂಬುಲೆನ್ಸ್ ಓಡ್ತಾರಲ್ಲ ಇದನ್ನ ನೋಡ್ಸೋದು ನಾವು. ಏನ್ ಹೇಳಿ? ಇದು ರಾಕೆಟ್ ಮಾತ್ರ ನಾವು ಓಡಿಸೋದು. ಸಾರ್ ಖಂಡಿತ ಹೇಳೋದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್ ನೀವೇನ ಆಕ್ಸಿಡೆಂಟ್ ಅಲ್ಲಿ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ. ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿಯೆಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೆಣನ ನಾವು ಕುಯ್ದಿ ಮೂಟೆ ಕಟ್ಟಿ ನಮ್ಮನ್ನಾಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಅಲ್ಲಣ್ಣ. ಅಷ್ಟು ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡಿಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಸಿದ್ದೀನಿ. ನಿಮ್ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಮನೆ ಬೆಂಕಿ ಇಚ್ಚಿ ಯಾಕೆ ನಾನು ಕಳ್ಳು ಪಚ್ಚಿ ಬರ್ಬೇಕು ನಿಮ್ಮ ಅಮ್ಮ ಅದೇ ನನಗೆ ತಲೆಗೆಚ್ಬಿಟ್ರೆ